ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆ ಮತ್ತು ದೇವಾಲಯಗಳ ಸಂರಕ್ಷಣೆ ಮಾಡಲು ಭಾರತ ಸರ್ಕಾರವು ತಕ್ಷಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಹಿಂದೂ ಜನಜಾಗೃತಿ ವೇದಿಕೆ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರುದ್ಧ ಚಳುವಳಿಯು ಅತ್ಯಂತ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಂಡಿದೆ. ನಂತರ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ದೇಶದಿಂದ ಪಲಾಯನ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರದಲ್ಲಿ ಆರಂಭವಾದ ಹಿಂಸಾಚಾರ ಇದೀಗ ತಾರಕಕ್ಕೇರಿದೆ. ಸರ್ಕಾರ ವಿರೋಧಿ ಚಳುವಳಿಯು ಈಗ ಹಿಂದೂಗಳ ವಿರುದ್ಧ ಶುರುವಾಗಿದೆ. ಬಾಂಗ್ಲಾದೇಶದ 27 ಸ್ಥಳಗಳಲ್ಲಿ ಹಿಂದೂಗಳನ್ನು ಗುರಿಯಾಗಿರಿಸಲಾಗಿದೆ. ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಗುರಿಯಾಗಿಸಿ ಕೊಲ್ಲುವುದು, ಹಿಂದೂ ಮನೆಗಳ ಮೇಲೆ ದಾಳಿ ಮಾಡುವುದು, ಹಿಂದೂ ಅಂಗಡಿಗಳನ್ನು ನಾಶ ಮಾಡುವುದು, ಹಿಂದೂ ದೇವಾಲಯಗಳನ್ನು ಕೆಡುವುದು ಮತ್ತು ಸುಡುವುದು, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ಹಿಂದೂಗಳು ಪಲಾಯನ ಮಾಡುವುದು ಇತ್ಯಾದಿ ದೌರ್ಜನ್ಯಗಳು ನಡೆಯುತ್ತಿವೆ ಎಂದರು. ಹಿಂದೂ ಕಾರ್ಪೊರೇಟರ್ಗಳ ಕೊಲೆಯಾಗಿದೆ. ಒಬ್ಬ ಹಿಂದೂ ಪತ್ರಕರ್ತನನ್ನು ಕೊಲೆ ಮಾಡಲಾಗಿದೆ. ಈ ಘಟನೆಗಳಿಂದ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಲ್ಲಿ ತೀವ್ರ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಸೇವೆಯು ಹಿಂದೂಗಳ ಸುರಕ್ಷತೆಯ ಬಗ್ಗೆ ಭರವಸೆ ನೀಡಿದರೂ ಭಾರತ ಸರ್ಕಾರ ಅವರ ಮೇಲೆ ಅವಲಂಬಿಸದೆ ಹಿಂದೂ ಸಮಾಜ ಮತ್ತು ದೇಗುಲಗಳ ಸುರಕ್ಷತೆಗೆ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಾಂಗ್ಲಾದೇಶದಲ್ಲಿ ವೆಸ್ಟೆಡ್ ಪ್ರಾಪರ್ಟಿ ಆಕ್ಟ್ ಶತ್ರು ಆಸ್ತಿ ಕಾಯ್ದೆ ಅಡಿಯಲ್ಲಿ 1965 ಮತ್ತು 2006ರ ನಡುವೆ ಹಿಂದೂಗಳ ಸುಮಾರು 26 ಲಕ್ಷ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಯಿತು. ತೊಂದರೆಗೀಡಾಗಿದೆ. ಇದರಿಂದ 12 ಲಕ್ಷ ಹಿಂದೂ ಕುಟುಂಬಗಳು ತೊಂದರೆಗೆ ಸಿಲುಕಿದೆ. 2011ರ ಜನಗಣತಿಯಲ್ಲಿ ಈ ಸಂಖ್ಯೆ ಕೇವಲ 8.5%ಕ್ಕೆ ಇಳಿದಿದೆ. 2022ರಲ್ಲಿ ಇದು 8%ಕ್ಕಿಂತ ಕಡಿಮೆ ಬರಲಿದೆ. ಅದೇ ಸಮಯದಲ್ಲಿ ಮುಸ್ಲಿಮರ ಜನಸಂಖ್ಯೆಯು 1921ರಲ್ಲಿ 76%ದಿಂದ 2022ರಲ್ಲಿ 91%ಕ್ಕಿಂತ ಹೆಚ್ಚಾಯಿತು ಎಂದರು. ಹಿಂದೂ ಅಮೆರಿಕನ್ ಫೌಂಡೇಶನ್ ವರದಿಯ ಪ್ರಕಾರ 1964 ಮತ್ತು 2012ರ ನಡುವೆ 11 ದಶಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಧಾರ್ಮಿಕ ಕಿರುಕುಳದಿಂದಾಗಿ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ್ದಾರೆ. 2011ರ ಜನಗಣತಿಯಲ್ಲಿ 2000 ಮತ್ತು 2010ರ ನಡುವೆ ದೇಶದ ಜನಸಂಖ್ಯೆಯಿಂದ 10 ಲಕ್ಷ ಹಿಂದೂಗಳು ಕಣ್ಮರೆಯಾಗಿದ್ದಾರೆ. ಜನವರಿ ಮತ್ತು ಜೂನ್ 2016ರ ನಡುವೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಗುರಿಯಾಗಿರಿಸಿಕೊಂಡು ಹಿಂಸಾಚಾರದಲ್ಲಿ 66 ಮನೆಗಳನ್ನು ಸುಟ್ಟು ಹಾಕಲಾಯಿತು. 24 ಜನರು ಗಾಯಗೊಂಡರು ಮತ್ತು ಕನಿಷ್ಠ 49 ದೇಗುಲಗಳು ನಾಶವಾದವು. ಈ ಅಪಾಯಕಾರಿ ಪರಿಸ್ಥಿತಿಯಿಂದ ಹಿಂದೂಗಳು ರಕ್ಷಣೆ ಪಡೆಯಲು ಬೇಡಿಕೆಗೆ ಸ್ಪಂದಿಸಬೇಕಾಗಿದೆ. ಮೊದಲನೇದಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ, ಮನೆಗಳ ಲೂಟಿ, ದೇಗುಲಗಳ ಮೇಲಿನ ದಾಳಿ, ಪ್ರತಿಮೆಗಳ ಧ್ವಂಸ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ನಿಲ್ಲಿಸಲು ಅಲ್ಲಿನ ಸೇವೆಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹೆಚ್ಚುತ್ತಿರುವ ದಾಳಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿನ ಹಿಂದೂಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಮತ್ತು ಅವರಿಗೆ ತಕ್ಷಣದ ಭದ್ರತೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿಯ ವೆಂಕಟೇಶ್, ಪುಟ್ಟಸ್ವಾಮಿ, ಬಸವರಾಜು, ಬ್ಯಾಟಚಾರ್, ಅನಂತರಾಜು, ಶಶಿಧರ್, ಸುರೇಶ್, ಮೋಹನ್ ಕುಮಾರ್, ಪವನ್, ಸೋಮಶೇಖರ್, ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಸುಮಾರು 12 ಲಕ್ಷ ನಿರಾಶ್ರಿತ ಹಿಂದೂ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ. ಇದನ್ನೆಲ್ಲ ಮನಗಂಡು ದಯಮಾಡಿ ಘನತೆವೆತ್ತ ಪ್ರಧಾನಮಂತ್ರಿಗಳು ಈ ಕೂಡಲೇ ಈ ಪರಿಸ್ಥಿತಿಯನ್ನು ತಿಳಿಯಾಗಿಸುವುದಲ್ಲದೆ ಅಲ್ಲಿರುವ ನಮ್ಮ ಹಿಂದೂ ಸಹೋದರ ಸಹೋದರಿಯರಿಗೆ ಒಂದು ನಿರಾಳ ಬದುಕನ್ನು, ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಡ್ಬೇಕು ಮತ್ತು ಅಲ್ಲಿ ಹಿಂದೂ ದೇಗುಲಗಳ ಒಂದು ಹೊಡೆದಾಕೋದು, ಆ ದೇಗುಲಗಳನ್ನ ಸುಡುವಂತ ಒಂದು ಕರ್ಮಕಾಂಡವೂ ಸಹ ಆಗ್ತಾ ಇದೆ. ಇದು ಯಾವ ಮಟ್ಟವನ್ನ ಮುಟ್ತಾ ಇದೆ ಅಂತ ಊಹಿಸ್ಕೊಳ್ಳಿಕ್ಕೂ ಸಹ ಭಯ ಆಗೋ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಈ ಕೂಡಲೇ ಎಲ್ಲರಿಗೂ ಒಂದು ರಕ್ಷಣೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ನಾವು ಎಲ್ಲರೂ ಬಂದಿದ್ದೀವಿ ಇಲ್ಲಿ.